ಈ ದಿನ ನಡೆದ ಅಂದರೆ ದಿನಾಂಕ 3/10/2024 ನಡೆದ 402 ಪೋಸ್ಟ್ PSI ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳು. ನೋಡಿ, ಮೊದಲನೇ ಪ್ರಶ್ನೆ ಕೇಳಿದರೆ, ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮುರವರು ರಾಷ್ಟ್ರಪತಿ ಭವನದ 2 ಸಭಾಂಗಣಗಳಿಗೆ ಮರುನಾಮಕರಣ ನೀಡಿದರು. ಸರಿಯಾದ ಹೊಂದಾಣಿಕೆಯನ್ನು ಜೋಡಿಸಿ ಬರೆಯಿರಿ. ಇದಕ್ಕೆ ಸರಿಯಾದ ಆಪ್ಷನ್ A ಆ್ಯಂಡ್ B ಅಂದರೆ 4 ಸರಿಯಾದ ಉತ್ತರ. ನೋಡಿರಿ, ದರ್ಬಾರ್ ಹಾಲ್ ಗಣತಂತ್ರ ಮಂಟಪ ಮತ್ತು ಅಶೋಕ್ ಹಾಲ್ ಅಶೋಕ್ ಮಂಟಪ ಇವೆರಡನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮರುನಾಮಕರಣ ಮಾಡಿದ್ದಾರೆ. ಹಾಗಾಗಿ A ಮತ್ತು B ಮಾತ್ರ ಸರಿ. ಆಪ್ಷನ್ 4 ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ನೋಡಿ, ನಾಗರಿಕ ಸೇವಕನಿಗೆ ನಿಷ್ಪಕ್ಷಪಾತತೆ ಏಕೆ ಅವಶ್ಯಕ? ಇಂಟಿಗ್ರಿಟಿ ಪ್ರಶ್ನೆ ಇದು. ಇದಕ್ಕೆ ಸರಿಯಾದ ಆಪ್ಷನ್ 1 A, B ಮತ್ತು E ಅಂತ. ನೋಡಿ, ಎಲ್ಲರ ಹಿತಾಸಕ್ತಿಗಳನ್ನು ನ್ಯಾಯಸಮ್ಮತವಾಗಿ ಈಡೇರಿಸುವುದು ಸರಿಯಾಗಿದೆ. ವೃತ್ತಿಪರ ನೈತಿಕತೆಯನ್ನು ಎತ್ತಿ ಹಿಡಿಯುವುದು ಸರಿಯಾಗಿದೆ ಮತ್ತು ಸಂವಿಧಾನದ ಆಶಯದಂತೆ ನಡೆದುಕೊಳ್ಳುವುದು ಸರಿಯಾಗಿದೆ. ಬಹುಮತದ ಪರವಾಗಿ ಕಾರ್ಯನಿರ್ವಹಿಸುವುದು, ಯಾರೋ ಬಹಳ ಜನ ಬಂದಂಥ ಅವ್ರ ಪರವಾಗಿ ನಾವು ಕಾರ್ಯನಿರ್ವಹಿಸಬಾರ್ದು, ಕಾನೂನಿನ ಪ್ರಕಾರ ಕಾರ್ಯನಿರ್ವಹಿಸಬೇಕು. ಹಾಗಾಗಿ ಇದು ತಪ್ಪು. ದುರ್ಬಲ ವರ್ಗದ ಹಿತಾಸಕ್ತಿಗಳನ್ನು ಬಲಪಡಿಸುವುದು ಅಂದರೆ ದುರ್ಬಲ ವರ್ಗದವ್ರು ಬಂದರೆ ಅವ್ರ ಪರವಾಗಿಯೂ ಕೂಡ ನಾವು ಮಾಡೋಂಗಿಲ್ಲ. ಕಾನೂನು ಏನಿರುತ್ತೋ ಅದೇ ರೀತಿ ನಾವು ವಿಚಾರ ಮಾಡಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪು. A, B ಮತ್ತು E ಸರಿಯಾಗಿದೆ. ಮೂರನೇ ಪ್ರಶ್ನೆ ನೋಡಿ, ಸೌಮಿತ್ರ ಕುಮಾರ್ ಹಲ್ದಾರ್ ರವರು CWMAಯ ಅಧ್ಯಕ್ಷರಾಗಿದ್ದರು. ಹಾಗಾದರೆ CWMA ಇದನ್ನು ವಿಸ್ತರಿಸಿ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ನಾಲ್ಕನೇ ಪ್ರಶ್ನೆ, ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ OWASP ಇದರ ವಿಸ್ತೃತ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ 2 ಓಪನ್ ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ ಪ್ರಾಜೆಕ್ಟ್ ಅಂತ. ಐದನೇ ಪ್ರಶ್ನೆ ನೋಡಿ, ಹೊಂದಿಸಿ ಬರೆಯಿರಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾಗಿದೆ. ಏನು ಅಂದರೆ ಡಿನೈಲ್ ಆಫ್ ಸರ್ವಿಸಸ್ DOS ಇದು ಯೋಯೋ ಅಟ್ಯಾಕ್ಗೆ ಸಂಬಂಧಿಸಿದೆ. ನೆಕ್ಸ್ಟ್, ವೈರಸ್ ಇದು ಬ್ರೈನ್ಗೆ ಸಂಬಂಧಿಸಿದೆ. ರ್ಯಾನ್ಸಮ್ ವೇರ್ ಇದು ಕ್ಲಾಪ್ ಅಟ್ಯಾಕ್ಗೆ ಸಂಬಂಧಿಸಿದೆ. ಮಾಲ್ವೇರ್ ಇದು ಮೆಲಿಸಾಗೆ ಸಂಬಂಧಿಸಿದೆ. ಆಪ್ಷನ್ 3 ಸರಿಯಾದ ಉತ್ತರ. ಆರನೇ ಪ್ರಶ್ನೆ ನೋಡಿ, ಏನು ಕೇಳಿದರೆ ಸಾರಿಗೆ ಮೂಲಸೌಕರ್ಯ ಮತ್ತು ಅವುಗಳ ಉದ್ದೇಶಿತ ಗುರಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಉಪಕ್ರಮಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ B ಏನಂದರೆ ಗತಿಶಕ್ತಿ ಯೋಜನೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಸಮರ್ಥ ಸಾಗಾಟ ಜಾಲ ರೂಪಿಸುವುದು. ಭಾರತ್ ಮಾಲಾ ಪರಿಯೋಜನೆ ಇದು ಯಾವುದಕ್ಕೆ ಸಂಬಂಧಿಸಿದೆ? ಭಾರತದಲ್ಲಿ ರಸ್ತೆ ಜಾಲಗಳನ್ನು ಮತ್ತು ಹೆದ್ದಾರಿಗಳನ್ನು ಸಂಪರ್ಕಿಸುವುದು, ಸುಧಾರಿಸುವುದು ಮತ್ತು ದಟ್ಟಣೆಯನ್ನು ತಗ್ಗಿಸುವುದು ಇದಕ್ಕೆ ಸಂಬಂಧಿಸಿದೆ. ಪರ್ವತ ಮಾಲಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ರೋಪ್ವೇಗಳನ್ನು ಅಭಿವೃದ್ಧಿಪಡಿಸುವುದು. ಭೂಮಿ ರಾಶಿ ಯಾವುದಕ್ಕೆ ಸಂಬಂಧಿಸಿದೆ? ಹೆದ್ದಾರಿ ಮೂಲಸೌಕರ್ಯಗಳನ್ನು ತ್ವರಿತಗೊಳಿಸಲು ಭೂ ಸ್ವಾಧೀನ ಕಾರ್ಯವನ್ನು ಆನ್ಲೈನ್ ಪ್ರಕ್ರಿಯೆಗೊಳಪಡಿಸುವುದು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. ಏಳನೇ ಪ್ರಶ್ನೆ ನೋಡಿ, ಹಿಂದೂ ಬೆಳವಣಿಗೆ ದರ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ A ಈ ಪರಿಕಲ್ಪನೆಯನ್ನು 1978ರಲ್ಲಿ ಭಾರತೀಯ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ರಾಜ್ ಕೃಷ್ಣರವರು ಪರಿಚಯಿಸಿದರು. ಆಪ್ಷನ್ B ಈ ಪರಿಕಲ್ಪನೆಯು 1950 ಮತ್ತು 1980ರ ಅವಧಿಯಲ್ಲಿ ಭಾರತದಲ್ಲಿನ ಕಡಿಮೆ ಆರ್ಥಿಕ ಬೆಳವಣಿಗೆ ದರವನ್ನು ವಿವರಿಸುತ್ತದೆ. ಆಪ್ಷನ್ C ಸರಾಸರಿ ಆರ್ಥಿಕ ಬೆಳವಣಿಗೆ ದರ 4%. ಇದಕ್ಕೆ ಸರಿಯಾದ ಆಪ್ಷನ್ 4 A, B ಮತ್ತು C 3 ಕೂಡ ಸರಿಯಾಗಿವೆ. ನೋಡಿ, 8ನೇ ಪ್ರಶ್ನೆ, ಟಿಸ್ಕೋಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ D A, B, C, D ಎಲ್ಲವೂ ಕೂಡ ಸರಿ. ಟಿಸ್ಕೋವನ್ನು 1907ರಲ್ಲಿ ಸ್ಥಾಪಿಸಲಾಯಿತು. ಅದು ಸಾಕ್ಚಿಯಲ್ಲಿ ಪ್ರಾರಂಭವಾಯಿತು. ಅದು ಕಚ್ಚಾ ವಸ್ತುಗಳನ್ನು ಒಡಿಸ್ಸಾ ಮತ್ತು ಛತ್ತೀಸ್ಗಢಗಳಿಂದ ಪಡೆಯಿತು. ಟಿಸ್ಕೋಗೆ
ಕಾರ್ಕಾಯ್ ಮತ್ತು ಸುಬರ್ಣರೇಖಾ ನದಿಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರು ಪೂರೈಕೆಯಾಗುತ್ತದೆ. ಎಲ್ಲವೂ ಕೂಡ ಸರಿ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. 9ನೇ ಪ್ರಶ್ನೆ ನೋಡಿ, ರೈತ ಸಂಜೀವಿನಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, 9ನೇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಎ ಮತ್ತು ಡಿ ಮಾತ್ರ ಸರಿ. ಯಾಕೆಂದರೆ ಕೃಷಿ ಚಟುವಟಿಕೆಗಳ ಸಂದರ್ಭಗಳಲ್ಲಿ ಕೃಷಿಕರು ಸಾವು ಸಂಭವಿಸಿದರೆ KSAMB ರು 50,000 ಪರಿಹಾರ ಒದಗಿಸುತ್ತದೆ. ಅದೇ ರೀತಿ ಈ ಯೋಜನೆಗಳಿಗೆ ಏನಾದರೂ ಅಂಗವಿಕಲತೆ ಆದರೆ 1,500ರಿಂದ 15,000ವರೆಗೂ ಕೂಡ ಇದು ಏನು ಕೊಡುತ್ತೆ? ಪರಿಹಾರ ಕೊಡುತ್ತೆ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. 10ನೇ ಪ್ರಶ್ನೆ ನೋಡಿ, PM ಪ್ರಣಾಮ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಡಿ ಮಾತ್ರ ಸರಿ. ನೋಡಿ, ರಾಸಾಯನಿಕ ಗೊಬ್ಬರದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸಾವಯವ ಮತ್ತು ಜೈವಿಕ ಗೊಬ್ಬರವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ ಮತ್ತು ಈ ಯೋಜನೆಯು ಸುಸ್ಥಿರ ಕೃಷಿ ಅಭ್ಯಾಸಗಳನ್ನು ಉತ್ತೇಜಿಸುತ್ತದೆ. ಇವೆರಡೂ ಕೂಡ ಸರಿ. ಆಪ್ಷನ್ ಎ ಮತ್ತು ಸಿ ತಪ್ಪು. ಹಾಗಾಗಿ 10ನೇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ.